ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಜನಪ್ರಿಯ ಮಾತಿದೆ. ಜಾಗತಿಕ ಮಟ್ಟದಲ್ಲಿ ಯಾರು ಯಾರಿಗೂ ಶಾಶ್ವತ ಶತ್ರುಗಳಲ್ಲ ಮತ್ತು ಯಾರು ಶಾಶ್ವತ ಮಿತ್ರರಲ್ಲ. ಕೇವಲ ತಮ್ಮ ದೇಶದ ಹಿತಾಸಕ್ತಿಗಳಷ್ಟೇ ಶಾಶ್ವತ. ಆದರೆ ಈ ನಿಯಮಕ್ಕೆ ಜಗತ್ತಿನಲ್ಲಿ ಒಂದೇ ಒಂದು ದೊಡ್ಡ ಅಪವಾದವಿದೆ. ಅದೇ ಭಾರತ ಮತ್ತು ರಷ್ಯಾದ ನಡುವಿನ ದಶಕಗಳ ಹಳೆಯ ಐತಿಹಾಸಿಕ ಸ್ನೇಹ. ಇವತ್ತು ಇಡೀ ಪ್ರಪಂಚವೇ ಪಾಶ್ಚಿಮಾತ್ಯ ದೇಶಗಳ ಒತ್ತಡಗಳಿಗೆ ಮತ್ತು ಬೆದರಿಕೆಗಳಿಗೆ ಶರಣಾಗುತ್ತಿರುವಾಗ ನವದೆಹಲಿ ಮಾಸ್ಕೋ ನಡುವಿನ ಬಾಂಧವ್ಯವು ಹೊಸ ಇತಿಹಾಸವನ್ನು ಬರೆಯುತ್ತಿದೆ. ಈ ಅಮೆರಿಕದ ಕಠಿಣ ದಿಗ್ಬಂಧನಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸದ್ಯದಲ್ಲಿ ಭಾರತದ ನೆಲದ ಮೇಲೆ ಹೆಜ್ಜೆ ಇಡಲಿದ್ದಾರೆ. ಹಾಗೂ ಇದು ಕೇವಲ ಇಬ್ಬರು ರಾಷ್ಟ್ರ ನಾಯಕರ ಸಾಮಾನ್ಯ ಭೇಟಿಯಲ್ಲ, ಬದಲಾಗಿ ಭೇಟಿಯ ಮೂಲಕ ಪುಟಿನ್ ಅವರು ಭಾರತೀಯ ವಾಯುಪಡೆಯ ಸ್ವರೂಪವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ, ಮುಂದಿನ 50 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುವ ಅತಿ ದೊಡ್ಡ ಮಹಾ ಉಡುಗೊರೆಯನ್ನು ತರ್ತಾ ಇದ್ದಾರೆ. ಸೊ ಈ ಒಪ್ಪಂದದ ಬಗ್ಗೆ ಕೇಳಿಯೇ ವಾಷಿಂಗ್ಟನ್ನಿಂದ ಹಿಡಿದು ಬೀಜಿಂಗ್ ವರೆಗಿನ ನಾಯಕರ ನಿದ್ದೆ ಹಾರಿ ಹೋಗಿದೆ. ಹಾಗಾದ್ರೆ ಪುಟಿನ್ ಅವರು ಭಾರತಕ್ಕಾಗಿ ತರ್ತಾ ಇರುವ ಆ ರಹಸ್ಯ ಬ್ರಹ್ಮಾಸ್ತ್ರಗಳಾದರೂ ಯಾವುವು? ಈ ಚೀನಾ ಮತ್ತು ಅಮೆರಿಕ ಇದೇ ವಿಚಾರಕ್ಕೆ ಯಾಕೆ ಭಯಪಡ್ತಾ ಇವೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ರಕ್ಷಣಾ ತಜ್ಞರ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ವಿಶ್ಲೇಷಿಸೋಣ. ಸೊ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮಗೂ ಕೂಡ ಭಾರತದ ಈ ದಿಟ್ಟ ನಿರ್ಧಾರಗಳ ಬಗ್ಗೆ ಹೆಮ್ಮೆ ಇದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, 1971ರ ಇಂಡೋ ಪಾಕ್ ಯುದ್ಧದ ಸಮಯವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಈ ಅಮೆರಿಕ ತನ್ನ ಟಾಸ್ಕ್ ಫೋರ್ಸ್ 74 ಅನ್ನುವ ಬೃಹತ್ ನೌಕಾಪಡೆಯನ್ನು ಬಂಗಾಳ ಕೊಲ್ಲಿಯತ್ತ ಕಳುಹಿಸಿ ಭಾರತಕ್ಕೆ ಬೆದರಿಕೆ ಹಾಕಿದಾಗ ಹಿಂದೂ ಮಹಾಸಾಗರದಲ್ಲಿ ಭಾರತದ ಬೆನ್ನಿಗೆ ಬಂಡಿಯಂತೆ ನಿಂತಿದ್ದು ಇದೇ ರಷ್ಯಾದ ಪರಮಾಣು ಜಲಂತರ್ಗಾಮಿ ನೌಕೆಗಳು. ಅಂದಿನಿಂದ ಇಂದಿನವರೆಗೂ ಈ ಸ್ನೇಹದ ಬೇರುಗಳು ಗಟ್ಟಿಯಾಗುತ್ತಲೇ ಇವೆ. ಯಾಕಂದ್ರೆ ಕೇವಲ 9 ರಿಂದ 10 ತಿಂಗಳ ಸಣ್ಣ ಅಂತರದಲ್ಲಿ ಪುಟಿನ್ ಅವರು 2ನೇ ಬಾರಿಗೆ ನವದೆಹಲಿಗೆ ಬರ್ತಾ ಇರುವುದು ಜಾಗತಿಕ ರಾಜಕೀಯ ವಿಶ್ಲೇಷಕರಿಗೆ ಅಚ್ಚರಿ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಹಸ್ತಲಾಘವ ಮಾಡಿದಾಗ ಅದು ಕೇವಲ ಫೋಟೋಗೆ ಸೀಮಿತವಾಗಿರುವುದಿಲ್ಲ, ಬದಲಾಗಿ ಅದು ಏಷ್ಯಾದಲ್ಲಿ ಬದಲಾಗ್ತಾ ಇರುವ ಜಾಗತಿಕ ಶಕ್ತಿ ಸಮತೋಲನದ ಸಂಕೇತವಾಗಿರ್ತದೆ. ಈ ಪಾಶ್ಚಿಮಾತ್ಯ ದೇಶಗಳ ಏಕಸ್ವಾಮ್ಯವನ್ನು ಮುರಿಯುವ ಹೊಸ ಅಧ್ಯಾಯ ಇಲ್ಲಿಂದಲೇ ಶುರುವಾಗಲಿದೆ. ಇಂಗ್ಲೆಂಡ್ನಿಂದ ಹಿಡಿದು ಅಮೆರಿಕದ ಪೆಂಟಗನ್ನವರೆಗೆ ಎಲ್ಲರ ಕಣ್ಣುಗಳು ಈಗ ದೆಹಲಿಯ ಮೇಲಿವೆ. ಕಾರಣ, ಈ ಭೇಟಿಯ ವೇಳೆ ಭಾರತೀಯ ವಾಯುಪಡೆಯ ಶಕ್ತಿಯನ್ನ ದ್ವಿಗುಣಗೊಳಿಸುವ 2 ಬೃಹತ್ ಐತಿಹಾಸಿಕ ಒಪ್ಪಂದಗಳಿಗೆ ಅಂತಿಮ ಮುದ್ರೆ ಬೀಳುವ ಸಾಧ್ಯತೆ ಇದೆ. ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವಿನ ಬಹುನಿರೀಕ್ಷಿತ ರಕ್ಷಣಾ ಮಾತುಕತೆಯ ಮೊದಲ ಆಕರ್ಷಣೆ ಅಂದ್ರೆ ಅದು ಸೂಪರ್ ಸುಖೋಯ್. ಕಳೆದ 2 ದಶಕಗಳಿಂದ ಭಾರತೀಯ ವಾಯುಪಡೆಯ ಬೆನ್ನೆಲುಬಾಗಿರುವ ಗಡಿ ಕಾಯುವಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಫೈಟರ್ ಜೆಟ್ ಅಂದ್ರೆ ಅದು ಸುಖೋಯ್ Su-30 MKI. ಈಗ ಈ ವಿಮಾನಗಳನ್ನು ಮತ್ತಷ್ಟು ಅಪಾಯಕಾರಿಯಾಗಿ ಮಾಡುವುದಕ್ಕಾಗಿ ಭಾರತೀಯ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿದೆ. ಸುಮಾರು 63,000 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ 84 ಸುಖೋಯ್ ವಿಮಾನಗಳನ್ನು ನೆಕ್ಸ್ಟ್ ಜನರೇಷನ್ನ ತಂತ್ರಜ್ಞಾನದೊಂದಿಗೆ ಅಪ್ಗ್ರೇಡ್ ಮಾಡುವುದಕ್ಕಾಗಿ ಸಿದ್ಧತೆಗಳು ಕೂಡ ನಡೆದಿವೆ. ಹಾಗೂ ಈ ಅಪ್ಗ್ರೇಡ್ ಎಷ್ಟು ಭಯಾನಕವಾಗಿರ್ತದೆ ಅಂದರೆ, ಪ್ರಸ್ತುತ ಇರುವ ಸಾಧಾರಣ ಸುಖೋಯ್ ವಿಮಾನಗಳು ಪೂರ್ಣ ಪ್ರಮಾಣದ ಸೂಪರ್ ಸುಖೋಯ್ಗಳಾಗಿ ಮಾರ್ಪಾಡಾಗಲಿವೆ. ಈಗಾಗಲೇ ರಷ್ಯಾದ ತಾಂತ್ರಿಕ ತಜ್ಞರ ಉನ್ನತ ಮಟ್ಟದ ತಂಡವು ನಾಸಿಕ್ನಲ್ಲಿರುವ HALನ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಾಗೂ ಪುಟಿನ್ ಅವರ ಸಹಿ ಬೀಳ್ತಾ ಇದ್ದಂತೆ ಈ ಬೃಹತ್ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಗೆಳೆಯರೆ, ಸೂಪರ್ ಸುಖೋಯ್ ಅಪ್ಗ್ರೇಡ್ ಕೇವಲ ಬಣ್ಣ ಬದಲಾಯಿಸುವ ಕೆಲಸವಲ್ಲ, ಇದೊಂದು ಸಂಪೂರ್ಣ ತಾಂತ್ರಿಕ ಕ್ರಾಂತಿ. ಈ ವಿಮಾನಗಳಿಗೆ ಭಾರತದ ಹೆಮ್ಮೆಯ DRDO ಅಭಿವೃದ್ಧಿಪಡಿಸಿರುವ ಉತ್ತಮ್ AESA ರೆಡಾರ್ ಅಳವಡಿಸಲಾಗ್ತಾ ಇದೆ. AESA ರೆಡಾರ್ನ ವಿಶೇಷತೆ ಏನಂದ್ರೆ, ಇದು ಶತ್ರುಗಳಿಗೆ ತಾವು ಟ್ರ್ಯಾಕ್ ಆಗ್ತಾ ಇದ್ದೇವೆ ಅನ್ನೋ ಸುಳಿವು ಕೂಡ ನೀಡದೆ 106 ಕಿಲೋಮೀಟರ್ ದೂರದಲ್ಲಿರುವ 16 ಗುರಿಗಳನ್ನ ಏಕಕಾಲದಲ್ಲಿ ಲಾಕ್ ಮಾಡಬಲ್ಲದು. ಇದರ ಜೊತೆಗೇನೆ ಆಧುನಿಕ ರಷ್ಯನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಹೊಸ ಏವಿಯಾನಿಕ್ಸ್ ಮತ್ತು ದೀರ್ಘ ಶ್ರೇಣಿಯ ಕ್ಷಿಪಣಿಗಳ ಮಾರ್ಗದರ್ಶನ ಸಿಸ್ಟಮ್ಗಳನ್ನು ಅಳವಡಿಸಲಾಗ್ತಾ ಇದೆ. ಇದರರ್ಥ ಶತ್ರುಗಳ ಸ್ಟೆಲ್ತ್ ವಿಮಾನಗಳು ನಮ್ಮ ಗಡಿಯ ಹತ್ತಿರ ಬರುವ ಮುನ್ನವೇ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅವುಗಳನ್ನು ಟ್ರ್ಯಾಕ್ ಮಾಡಿ ಧ್ವಂಸ ಮಾಡುವ ಸಾಮರ್ಥ್ಯವನ್ನು ನಮ್ಮ ವಾಯುಪಡೆ ಪಡೆಯಲಿದೆ. ಅಸ್ತ್ರ ಮಾರ್ಕ್ 1 ಮತ್ತು ಮಾರ್ಕ್ 2 ನಂತಹ ಬಿಯಾಂಡ್ ವಿಜುವಲ್ ರೇಂಜ್ BVR ಕ್ಷಿಪಣಿಗಳ ಸೇರ್ಪಡೆಯಿಂದ ಈ ವಿಮಾನಗಳು ಆಕಾಶದ ನಿರ್ವಿವಾದದ ರಾಜನಾಗಲಿವೆ. ಗೆಳೆಯರೆ, ಸೂಪರ್ ಸುಖೋಯ್ ಭಾರತದ ಭದ್ರತೆಗೆ ಒಂದು ಬಲವಾದ ಕವಚವಾದರೆ, ಪುಟಿನ್ ತರುತ್ತಿರುವ 2ನೇ ಉಡುಗೊರೆ ಈ ಚೀನಾ ಮತ್ತು ಅಮೆರಿಕದ ಥಿಂಕ್ ಟ್ಯಾಂಕ್ಗಳಲ್ಲಿ ಅಕ್ಷರಶಃ ಭೂಕಂಪವನ್ನೇ ಸೃಷ್ಟಿಸಿದೆ. ಹಾಗೂ ಅದೇ ರಷ್ಯಾದ ಅತ್ಯಾಧುನಿಕ ಅತ್ಯಂತ ರಹಸ್ಯಕಾರಿ 5th ಜನರೇಷನ್ನ ಫೈಟರ್ ಜೆಟ್ ಸುಖೋಯ್ Su-57.
ಹಾಗೆಯೇ ನಿಮಗೆ ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆ ಹೇಳುವುದಾದ್ರೆ, ಸಾಮಾನ್ಯ ಯುದ್ಧ ವಿಮಾನಗಳು ಶತ್ರುಗಳ ರೆಡಾರ್ಗೆ ಸುಲಭವಾಗಿ ಸಿಕ್ಕಿ ಬೀಳ್ತಾವೆ. ಆದರೆ Su-57 ವಿಮಾನದ ಡಿಸೈನ್ ಮತ್ತು ಅದರ ಮೇಲಿರುವ ರೆಡಾರ್ ಅಬ್ಸಾರ್ಬೆಂಟ್ ಮಟೀರಿಯಲ್ ರೆಡಾರ್ ತರಂಗಗಳನ್ನು ಹೀರಿಕೊಳ್ಳುತ್ತದೆ. ಶತ್ರುಗಳ ಪರದೆಯ ಮೇಲೆ ಇದು ಕೇವಲ ಒಂದು ಸಣ್ಣ ಹಕ್ಕಿಯಂತೆ ಕಾಣ್ತದೆ. ಅಂದ್ರೆ ಶತ್ರುವಿನ ಗಡಿಯೊಳಗೆ ನುಗ್ಗಿ ದಾಳಿ ಮಾಡಿ ಮರಳಿದರೂ ಅವರಿಗೆ ಇದರ ಸುಳಿವೆ ಸಿಗುವುದಿಲ್ಲ. ಪ್ರಸ್ತುತ ಲಡಾಖ್ ಮತ್ತು ಟಿಬೆಟ್ ಗಡಿಯ ಬಳಿ ಚೀನಾ ತನ್ನ 5th ಜನರೇಷನ್ J-20 ಸ್ಟೆಲ್ತ್ ಜೆಟ್ಗಳನ್ನು ನಿಯೋಜಿಸಿದೆ. ಹಾಗೂ ಈ ಚೀನಾದ ತಂತ್ರಜ್ಞಾನವನ್ನೇ ನಂಬಿಕೊಂಡಿರುವ ಪಾಕಿಸ್ತಾನ ಕೂಡ ಅದೇ ಹಾದಿಯಲ್ಲಿದೆ. ಸೊ ಇಂಥ ಸೂಕ್ಷ್ಮ ಸಮಯದಲ್ಲಿ ರಷ್ಯಾ ತಾನು ಇಲ್ಲಿಯವರೆಗೆ ಜಗತ್ತಿನ ಯಾವುದೇ ದೇಶಕ್ಕೂ ನೀಡದ ತನ್ನ ಅತ್ಯಾಧುನಿಕ Su-57 ವಿಮಾನವನ್ನು ನೇರವಾಗಿ ಭಾರತಕ್ಕೆ ಆಫರ್ ಮಾಡ್ತಾ ಇದೆ. ಹಿಮಾಲಯದ ಗಡಿಯಲ್ಲಿ ಸಮರತಂತ್ರದ ಸಮತೋಲನವನ್ನ ಸಂಪೂರ್ಣವಾಗಿ ಭಾರತದ ಪರವಾಗಿ ವಾಲಬಲ್ಲ ಏಕೈಕ ಅಸ್ತ್ರವಿದು. ಸೂಪರ್ಸಾನಿಕ್ ವೇಗ, ಆಧುನಿಕ ಕ್ಷಿಪಣಿ ವ್ಯವಸ್ಥೆ ಮತ್ತು ಅತಿ ಚುರುಕಾದ ದಾಳಿಯ ಸಾಮರ್ಥ್ಯವು ಈ ಪಾಶ್ಚಿಮಾತ್ಯ ದೇಶಗಳ 5th ಜನರೇಷನ್ ವಿಮಾನಗಳಿಗಿಂತ Su-57 ಅನ್ನು ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡ್ತದೆ. ಗೆಳೆಯರೆ, ಈ ಇಡೀ ರಕ್ಷಣಾ ಒಪ್ಪಂದದ ಅತ್ಯಂತ ಕ್ರಾಂತಿಕಾರಿ ಮತ್ತು ಮಹತ್ವದ ಅಂಶವೆಂದರೆ ರಷ್ಯಾ ಈ ವಿಮಾನಗಳನ್ನು ಕೇವಲ ಮಾರಾಟ ಮಾಡುವುದಕ್ಕಾಗಿ ಬರ್ತಾ ಇಲ್ಲ, ಬದಲಾಗಿ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಹಸ್ತಾಂತರಿಸುವುದಕ್ಕಾಗಿ ಸಿದ್ಧವಾಗಿದೆ. ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ದೃಷ್ಟಿಕೋನಕ್ಕೆ ಪೂರಕವಾಗಿ ಈ 5th ಜನರೇಷನ್ ಫೈಟರ್ ಜೆಟ್ ಅನ್ನ ನೇರವಾಗಿ ಭಾರತದ ನೆಲದಲ್ಲಿ ನಿರ್ಮಿಸುವ ನೀಲನಕ್ಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇದರ ನೇರ ಅರ್ಥವೇನು ಗೊತ್ತಾ? ಭವಿಷ್ಯದಲ್ಲಿ ಭಾರತೀಯ ಇಂಜಿನಿಯರ್ಗಳು, ವಿಜ್ಞಾನಿಗಳು ಮತ್ತು ಸ್ಟಾರ್ಟ್ಅಪ್ಸ್ಗಳು ಈ ಅತ್ಯಾಧುನಿಕ ಏರೋಸ್ಪೇಸ್ ತಂತ್ರಜ್ಞಾನವನ್ನು ತಮ್ಮದೇ ಉಸ್ತುವಾರಿಯಲ್ಲಿ ಅಭಿವೃದ್ಧಿಪಡಿಸಬಹುದು, ಅಪ್ಗ್ರೇಡ್ ಮಾಡಬಹುದು. ಸ್ಪೇಸ್ ಪಾರ್ಟ್ಸ್ಗಳಿಗಾಗಿ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಹೆಸರಿನಲ್ಲಿ ಯಾವುದೇ ವಿದೇಶಿ ಶಕ್ತಿ ಭಾರತವನ್ನು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಇದೇ ಕೈ ಸತ್ಯವೇ ಇವತ್ತಿಗೆ ಈ ಅಮೆರಿಕದ ರಕ್ಷಣಾ ಕಂಪನಿಗಳಿಗೆ ಮತ್ತು ರಾಜತಾಂತ್ರಿಕರಿಗೆ ನುಂಗಲಾರದ ತುತ್ತಾಗಿರೋದು. ಗೆಳೆಯರೆ, ಅಮೆರಿಕವು ದೀರ್ಘಕಾಲದಿಂದ ಭಾರತವನ್ನು ತನ್ನ ಆಯುಧಗಳ ಮಾರುಕಟ್ಟೆಯನ್ನಾಗಿ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ರಷ್ಯಾದ ರಕ್ಷಣಾ ಉಪಕರಣಗಳ ಮೇಲಿನ ಭಾರತದ ಅವಲಂಬನೆಯನ್ನು ಮುರಿಯುವುದು ಅವರ ಮುಖ್ಯ ಗುರಿ. ಆದರೆ ನವದೆಹಲಿಯ ನಾಯಕತ್ವವು ಯಾವುದೇ ಅಂಜಿಕೆ ಇಲ್ಲದೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಭಾರತದ ಕಾರ್ಯತಂತ್ರದ ಸ್ವಾಯತ್ತತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಭಾರತ ತನ್ನ ಭೌಗೋಳಿಕ ಪರಿಸ್ಥಿತಿ, ಭದ್ರತಾ ಬೆದರಿಕೆಗಳು ಮತ್ತು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಯಾರ ಜೊತೆ ಸ್ನೇಹ ಬೆಳೆಸಬೇಕು ಅನ್ನೋದನ್ನು ತಾನೇ ನಿರ್ಧರಿಸುತ್ತದೆ. ನಾವು ಯಾವುದೇ ಜಾಗತಿಕ ಶಕ್ತಿಯ ಜೂನಿಯರ್ ಪಾರ್ಟ್ನರ್ ಆಗುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಭಾರತ ಸ್ಪಷ್ಟಪಡಿಸಿದೆ. ಇನ್ನೊಂದೆಡೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಗೆ ಶುರುವಾಗಿರುವ ನಡುಕ ಅಷ್ಟಿಷ್ಟ ಅಲ್ಲ. ಟಿಬೆಟ್ನ ಎತ್ತರದ ಮತ್ತು ದುರ್ಗಮ ಪ್ರಸ್ಥಭೂಮಿಗಳಲ್ಲಿ ಭಾರತದ ಮೇಲೆ ಮಾನಸಿಕ ಮೇಲುಗೈ ಸಾಧಿಸುವುದಕ್ಕಾಗಿ ಈ ಚೀನಾ ಹವಣಿಸುತ್ತಿತ್ತು. ಆದರೆ ಭಾರತೀಯ ವಾಯುಪಡೆಗೆ ಸೂಪರ್ ಸುಖೋಯ್ ಮತ್ತು ರಹಸ್ಯ Su-57 ವಿಮಾನಗಳು ಸೇರ್ಪಡೆಯಾದರೆ ಚೀನಾದ ಮೊದಲ ದಾಳಿಯ ನೀತಿ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುತ್ತದೆ. ಹಾಗೂ ಇನ್ನು ಯಾವಾಗಲೂ ಚೀನಾದ ಆಯುಧಗಳ ಬಲದಲ್ಲಿ ಕುಣಿಯುವ ಪಾಕಿಸ್ತಾನಕ್ಕಂತೂ ಇದು ಜೀರ್ಣಿಸಿಕೊಳ್ಳಲಾಗದ ಆಘಾತ. ಗಡಿ ದಾಟದೆಯೇ 100 ಕಿಲೋಮೀಟರ್ ಒಳಗಿನ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ನಿಖರ ದಾಳಿ ನಡೆಸಬಲ್ಲ ಜೆಟ್ಗಳು ಭಾರತದ ಬಳಿ ಇದ್ರೆ ಶತ್ರುಗಳ ಪ್ರತಿಯೊಂದು ದುಸ್ಸಾಹಸವು ಆರಂಭದಲ್ಲೇ ಮಣ್ಣು ಮುಕ್ಕುವುದು ಗ್ಯಾರಂಟಿ. ಗೆಳೆಯರೆ, ಈ ಒಪ್ಪಂದ ಕೇವಲ 2 ದೇಶಗಳ ನಡುವಿನ ವ್ಯಾಪಾರವಲ್ಲ, ಇದು ಕಾಲದ ಪರೀಕ್ಷೆಯಲ್ಲಿ ಗೆದ್ದು ಬಂದ ಆಳವಾದ ಪಾಲುದಾರಿಕೆಯ ಸಂಕೇತವಾಗಿದೆ. ಇವತ್ತಿಗೆ ಜಗತ್ತು ಹೊಸ ಶೀತಲ ಸಮರದತ್ತ ಅಂದರೆ ಕೋಲ್ಡ್ ವಾರ್ದತ್ತ ಸಾಕ್ತಾ ಇರುವಾಗ ಭಾರತ ಮತ್ತು ರಷ್ಯಾದ ಬಲಿಷ್ಠ ಮೈತ್ರಿಯು ಮಲ್ಟಿಪೋಲಾರ್ ವರ್ಲ್ಡ್ನ ಅತಿ ದೊಡ್ಡ ಆಧಾರ ಸ್ತಂಭವಾಗಿ ಹೊರಹೊಮ್ತಾ ಇದೆ. ಯಾವುದೇ ಗುಂಪಿನ ಕೈಗೊಂಬೆ ಆಗದೆ ತನ್ನ ಷರತ್ತುಗಳ ಮೇಲೆ ಜಾಗತಿಕ ಶಕ್ತಿಗಳೊಂದಿಗೆ ಸಂಬಂಧವನ್ನ ಸಮತೋಲನದಲ್ಲಿರಿಸುವ ಕಲೆಯನ್ನ ಭಾರತ ಕರಗತ ಮಾಡಿಕೊಂಡಿದೆ. ಸೊ ಮುಂಬರುವ ದಿನಗಳಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಹ್ಯಾಂಗರ್ಗಳಿಂದ ಸೂಪರ್ ಸುಖೋಯ್ ಮತ್ತು ಸ್ವದೇಶಿ ನಿರ್ಮಿತ 5th ಜನರೇಷನ್ ವಿಮಾನಗಳು ಆಕಾಶಕ್ಕೆ ನೆಗೆದಾಗ ಅದು ಭಾರತದ ಆತ್ಮನಿರ್ಭರತೆಯ ಸುವರ್ಣ ಯುಗವಾಗಲಿದೆ. ನಮ್ಮ ದೇಶದ ರಕ್ಷಣಾ ವಿಜ್ಞಾನಿಗಳು, ವಾಯುಪಡೆಯ ಧೀರ ಪೈಲಟ್ಗಳು ಮತ್ತು ಖಾಸಗಿ ರಕ್ಷಣಾ ಕೈಗಾರಿಕೆಗಳು ಒಗ್ಗೂಡಿ ಈ ತಾಂತ್ರಿಕ ಕ್ರಾಂತಿಯನ್ನ ವಾಸ್ತವಕ್ಕೆ ತರುವುದಕ್ಕಾಗಿ ಸಜ್ಜಾಗಿದ್ದಾರೆ. ಸೊ ಗೆಳೆಯರೆ, ಪುಟಿನ್ ಅವರ ಈ ಮುಂಬರುವ ಭೇಟಿ ಮತ್ತು ಐತಿಹಾಸಿಕ ರಕ್ಷಣಾ ಒಪ್ಪಂದಗಳು ಒಂದು ವಿಷಯವನ್ನ ಜಗತ್ತಿಗೆ ಸ್ಪಷ್ಟವಾಗಿ ಸಾರ್ತಾ ಇವೆ. ನವ ಭಾರತದ ಧ್ವನಿಯನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇನ್ನು ಮುಂದೆ ಯಾರು ಕಡೆಗಣಿಸುವಂತಿಲ್ಲ. ಭಾರತೀಯ ಸೇನೆಯ ಈ ಆಧುನೀಕರಣ ಪ್ರತಿಯೊಬ್ಬ ನಾಗರಿಕನಲ್ಲೂ ರಾಷ್ಟ್ರ ಭದ್ರತೆಯ ಬಗ್ಗೆ ಅಚಲವಾದ ವಿಶ್ವಾಸವನ್ನ ಮೂಡಿಸುತ್ತದೆ. ಗೆಳೆಯರೆ, ಭಾರತ ಮತ್ತು ರಷ್ಯಾದ ಈ ಐತಿಹಾಸಿಕ ಸ್ನೇಹ ಹಾಗೂ ಸೂಪರ್ ಸುಖೋಯ್ ಮತ್ತು Su-57 ಪ್ರಾಜೆಕ್ಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾವುದೇ ದೇಶದ ಬೆದರಿಕೆಗಳಿಗೆ ಬಗ್ಗದೆ ಭಾರತ ಈ 2 ಬೃಹತ್ ರಕ್ಷಣಾ ಒಪ್ಪಂದಗಳಿಗೆ ತಕ್ಷಣವೇ ಸಹಿ ಹಾಕಬೇಕೆ?
ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.